ನಿಮ್ಮ ಸರ್ಕಾರದಲ್ಲಿ ನೀನು ಶಾಸಕನಾಗಿದ್ದಂಥ ಸಂದರ್ಭದಲ್ಲೇ ಅನುಮತಿ ಕೊಟ್ಟಂತಹ ಭದ್ರಾ ಬಲದಂಡೆ ಕುಡಿಯೋ ನೀರಿನ ವ್ಯವಸ್ಥೆನ ನೀನು ಸಹ ಅದಕ್ಕೆ ಒಪ್ಕೊಂಡಲ್ಲಿ ಸರ್ಕಾರದ ಮಟ್ಟದಲ್ಲಿ ಕೆಲಸ ಮಾಡಿಸ್ಕೊಟ್ಟು ಇವತ್ತು ಏನೋ ಒಂದು ಅಧಿಕಾರ ಮುಂದಿನ ಅಧಿಕಾರದ ಆಸೆಗೆ ಕಣ್ಣೀರೋಡಿಸೋ ಒಂದು ತಂತ್ರ ಮಾಡ್ತಿದ್ಯಾ. ಈ ತಂತ್ರ ಈ ಬಾರಿ ನಡೆಯಲ್ಲ. ಮತ್ಕೊಂಬಿಡು. ಇನ್ನು ಮುಂದೆ ನಿನ್ನ ಹೊನ್ನಾಳಿ ರಾಜಕೀಯ ಜೀವನ ಮತ್ಕೊಂಬಿಡು. ಈರುಳ್ಳಿ ಬೆಲೆ ಬೆಂಬಲ ಬೆಲೆಯಿಂದ ಹೋರಾಟ ಮಾಡಿದ ಯಾವ ಹೋರಾಟ ಮಾಡಿದ್ಯಾ? ಇಲ್ಲಿವರೆಗೆ ಯಾವ ಹೋರಾಟ ಮಾಡಿದ್ಯಾ? ನಿಮ್ಮದೇ ಸರ್ಕಾರ, ನೀನೇ ಶಾಸಕ ಇದ್ದಂಥ ಸಂದರ್ಭದಲ್ಲಿ ಆರ್ಡರ್ ವಿರುದ್ಧ ಹೋರಾಟ ಮಾಡ್ತಿದ್ರೆ ನೀನು ಎಷ್ಟು ಮೂರ್ಖ ಅನ್ನೋದನ್ನ ತಾನೇ ತಿಳ್ಕೊಬೇಕಾಗ್ತದೆ. ಅಷ್ಟೇ ಅಲ್ಲ, ಮೊಣಕಾಲುದ್ದ ನೀರಲ್ಲಿ ತೆಪ್ಪ ತಗೊಂಡೋಗಿ ಅಪಹಾಸ್ಯ ಗೀಡಾಗಿರೋದನ್ನು ಮರಿಬೇಡ. ಅಷ್ಟೇ ಅಲ್ಲ, ಇನ್ನು ಹೇಳಿದ್ರೆ ಭಾಳಷ್ಟು ಹೇಳೋದಿದೆ. ಯಾವುದೇ ಕಾರಣಕ್ಕೂ ವ್ಯಕ್ತಿ ನಿಂದನೆ ಮಾಡೋದು ಇಲ್ಲ, ಮುಂದೂ ಮಾಡೋದಿಲ್ಲ. ಇನ್ನು ಮುಂದೆ ಎಚ್ಚರದಿಂದ ಮಾತಾಡೋ. ಯಾರಿಗೆ ಮಾತಾಡೋಕ್ಕಿಂತ ಮುಂಚೆ MP ಚುನಾವಣೆ ಇಷ್ಟು ಬಿಚ್ಚಿಟ್ಬಿಡ್ತೀನಿ. ನೀನು ಎಷ್ಟು ದುಡ್ಡು ತಗೊಂಡಿದೆಯಾ, ಎಲ್ಲಿ ತಗೊಂಡಿದ್ಯಾ ಅದಕ್ಕೂ ಪ್ರಮಾಣಕ್ಕೆ ನಾನು ರೆಡಿ ಇದ್ದೀನಿ. ಮುಂದಕ್ಕೆ ಮಾತಾಡೋಕ್ಕೆ ಅವಕಾಶ ಕೊಡಬೇಡ. ಎಷ್ಟು ಕೋಟಿ ದುಡ್ಡು ಚುನಾವಣೆಯಲ್ಲಿ ಏನು ಮಾಡೋದೆ ಅಂತ. ನೀವು ವೈಯಕ್ತಿಕವಾಗಿ ನಮಗೆ ಸಹಕಾರ ಕೊಟ್ಟಿದ್ದೀಯ ಅನ್ನೋ ಒಂದೇ ಉದ್ದೇಶಕ್ಕೆ ಆ ವಿಷಯ ಇವತ್ತು ಮಾತಾಡಲ್ಲ. ಆ ವಿಷಯಕ್ಕೆ ಚರ್ಚೆಗೆ ಬಾ ಅಂದರೆ ಅದಕ್ಕೂ ನಾನು ಚರ್ಚೆಗೆ ಬರೋಕ್ಕೆ ರೆಡಿ ಇದ್ದೀನಿ. ಎಷ್ಟು ಕೋಟಿ ದುಡ್ಡು ತಗೊಂಡ್ಯಾ, ಯಾರು ನಿನಗೆ ದುಡ್ಡು ಕೊಟ್ಟರು, ಯಾವ ಟೈಮಲ್ಲಿ ಕೊಟ್ಟರು, ಯಾವ ರೀತಿ ಚುನಾವಣೆ ಮಾಡಿದೆ ಅನ್ನೋದನ್ನು ಬಹಿರಂಗ ಪಡಿಸ್ತೀನಿ. ಇದು ದಾಖಲೆ ಸಮೇತ ಮೊನ್ನೆ ವಿಜೇಂದ್ರ ಅವ್ರಿಗೆ ಕೊಡಿ. ಇಷ್ಟೇ ಅಲ್ಲ, ನಾನೇನು ನಮ್ಮ ಕಾಂಗ್ರೆಸ್ ನಮ್ಮ DK ಶಿವಕುಮಾರ್ ಮನೆ ಬಾಗಿಲಿಗೆ ಬಂದಿದ್ದೆ, ನಮ್ಮ ಮಂತ್ರಿ ಮನೆ ಬಾಗಿಲಿಗೆ ಬಂದಿದ್ದೆ, ಎಲ್ಲದೂ ಮಾಹಿತಿ ಇದೆ ನಿಮ್ಮ ಇದರೊಳಗೆ. ತಾವೇನು ಯಡಿಯೂರಪ್ಪರ ಮಗ ವಿಜೇಂದ್ರ ಅವರು ಇವತ್ತು ಅಧ್ಯಕ್ಷ ಆದರೂ ಅಂತ ವಾಪಸ್ BJP ಹೋಗಿದೆಯಾ? ಆ ಮಾಹಿತಿ ನೆನ್ಪಿಟ್ಕ. ವಿಜೇಂದ್ರ ಅವರು ಅಧ್ಯಕ್ಷ ಆದರೂ ಅಂತ ವಾಪಸ್ ಹೋಗಿದೆಯಾ? ಅಷ್ಟೇ ಅಲ್ಲ, ನಮ್ಮ ಇದೇ ಯಡಿಯೂರಪ್ಪರ ಹೆಸರಿಂದ ಏನು ಮಂತ್ರಿಯಾಗಿ ಅವ್ರ ವಿರುದ್ಧನೇ ನೀನು ರೆಸಾಡ್ಕೋದಂಥ ಒಂದು ಸಂದರ್ಭನೂ ಸಹ ಮರಿಬೇಡ. ಜಾಸ್ತಿ ಮಾತಾಡಿದ್ರೆ ಇನ್ನೂ ಸಹ ದಾಖಲೆಗಳ ಸಮೇತ ಬಂದು ಉತ್ತರ ಕೊಡೋಕ್ಕೆ ಸಿದ್ಧಿದ್ದೀನಿ. ಮೊದಲು ನಿನಗೆ ಸ್ವಲ್ಪ ರಾಜಕೀಯ ಜ್ಞಾನ, ರೈತರ ಬಗ್ಗೆ ಕಾಳಜಿ ಇದ್ದರೆ ಯಾವ ಇಸ್ವಿಲಿ ಇದು ಅಪ್ರೂವಲ್ ಕೊಟ್ಟರು, ಯಾವ ಇಸ್ವಿಲಿ ಇದು DPR ಆಯಿತು, ಈ ಮಾಹಿತಿ ತಗೊಂಡು ಮಾಧ್ಯಮದವ್ರಿಗೆ ಉತ್ತರ ಕೊಡು. ಹಾಗೆ ಮಾಧ್ಯಮ ಮಿತ್ರರಲ್ಲೂ ಸಹ ನಾನು ಮನವಿ ಮಾಡ್ತೀನಿ.